ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಬೆಂಗಳೂರಿನ ಫೇಮಸ್ ಎಗ್ ರೈಸ್ ಅಡ್ಡ ಆದಂಥ ಅಂಕಲ್ ಎಗ್ ರೈಸ್ ಸ್ಟೈಲಿನಲ್ಲಿ ಅದ್ಭುತವಾದಂಥ ಎಗ್ ರೈಸ್ ರೆಸಿಪಿನ ನಾವು ಕೂಡ ಮಾಡುವ. ಈ ಒಂದು ಅದ್ಭುತವಾದಂಥ ಎಗ್ ರೈಸ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ. ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ದೊಡ್ಡ ಕ್ಯಾಪ್ಸಿಕಮ್ನ ಈ ಥರ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಮೆಣಸಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ನೀವು ಹಾಕೋಬೋದಾಗಿರುತ್ತೆ. 2 ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಅದೇ ಥರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ನ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಗರಂ ಮಸಾಲನ ತೊಗೊಂಡಿದ್ದೀನಿ, 2 ಮೊಟ್ಟೆನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ, 1 ಬೌಲ್ನಷ್ಟು ವೈಟ್ ರೈಸ್ನ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ರೈಸ್ ಬಂದು ನೀವು ಬಿಡಿ ಬಿಡಿಯಾಗಿ ಇರೋ ಥರ ಮಾಡ್ಕೋಬೇಕಾಗಿರುತ್ತೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಅದ್ಭುತವಾದಂಥ ಎಗ್ ರೈಸ್ ಯಾವ ಥರ ಮಾಡೋದಂತ ನೋಡ್ಕೊಂಬರುವ ಬನ್ನಿ. ನೋಡಿ, ನಾನು ಈ ಥರದ ಒಂದು ಪಾತ್ರೆ ತೊಗೊಂಡಿದ್ದೀನಿ ಎಗ್ ರೈಸ್ ಮಾಡೋದಕ್ಕೆ. ಅದನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳುವ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕ್ಕೊಳ್ಳುವ. ನೋಡಿ, ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಫ್ರೈ ಆಗ್ತಾ ಉಂಟು. ಈ ಟೈಮಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕೋಬೇಕಾಗಿರುತ್ತೆ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ ತಕ್ಷಣ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಸಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಮತ್ತೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಡ್ರೈ ಮಸಾಲೆ ಏನು ತೊಗೊಂಡಿದ್ದೀವತ್ತ ಅದನ್ನ ಆ್ಯಡ್ ಮಾಡ್ಕೊಳ್ಳುವ. ಡ್ರೈ ಮಸಾಲಾನ ಕೂಡ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಮೆಣಸಿನಕಾಯಿನ ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಖಾರ ಜಾಸ್ತಿ ಆಗುವ ಚಾನ್ಸಸ್ ಕೂಡ ಇರುತ್ತೆ. ನಾವು ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀವಿ. ಸೊ ಹಂಗಾಗಿ ನಿಮಗೆ ಯಾವ ಥರ ನೀವು ಖಾರ ತಿಂತೀರ ಅಂದ್ಬಿಟ್ಟು ಅದರ ಬೇಸ್ ಮೇಲೆ ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಲರ್ ಯಾವ ಥರ ಕಾಣಿಸ್ತಾ ಉಂಟು ನೋಡಿ. ಇವಾಗ ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಏನು ತೊಗೊಂಡಿದ್ದೀವತ್ತ ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಪುದೀನ ಕೊತ್ತಂಬರಿ ಹಾಕಿದ ಮೇಲೆ ಮತ್ತೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಪುದೀನ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಮೊಟ್ಟೆನ ಹಾಕ್ಕೊಳ್ಳುವ. ನೋಡಿ, ನಾನು 2 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಬರೀ 2 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಬರೀ 2 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಹಾಕಿದ ನಂತರ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಯೆಲ್ಲೋ ಮತ್ತು ವೈಟ್ ಎರಡೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಕಂಪ್ಲೀಟ್ ಮೊಟ್ಟೆ ಬಂದು ಮಸಾಲ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕಾಗಿರುತ್ತೆ. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮೊಟ್ಟೆ ಮಿಕ್ಸ್ ಆಗ್ತಾ ಇದ್ದಂಗೆ
ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಮಸಾಲ ಒಂದು ಅದ್ಭುತವಾಗಿ ಕಾಣಿಸ್ತಾ ಇದೆ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕೆಂಪು ಕಲರ್ ಬರ್ತಾ ಇದೆ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಗ್ರೀನ್ ಆಗಿ ಎದ್ದು ಕಾಣಿಸ್ತಾ ಇದೆ. ಮೊಟ್ಟೆ ಎಲ್ಲ ಸೇರಿಬಿಟ್ಟು ಒಂದು ಅದ್ಭುತವಾದಂಥ ಕಲರ್ ಬಂದಿದೆ. ಇವಾಗ ನೋಡಿ, ಇವಾಗ ಮೊಟ್ಟೆ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರೈಸ್ನ ಹಾಕೊಳ್ಳುವ. ನಾನೇನು ಒಂದು ಬೌಲ್ ರೈಸ್ ತೊಗೊಂಡಿದ್ದೆ ಗೊತ್ತಾ, ಕಂಪ್ಲೀಟ್ ಒಂದು ಬೌಲ್ ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ರೈಸ್ ಆ್ಯಡ್ ಮಾಡಿದ ತಕ್ಷಣ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಮಿಕ್ಸ್ ಆಗ್ತಾ ಇದ್ದಂಗೆ ಯಾವ ಥರ ಕಾಣಿಸ್ತಾ ಉಂಟು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಯಾವುದೇ ಥರದ ವೈಟ್ ರೈಸ್ ಕಾಣದೇ ಇರೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 1.5 ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ಳಿ. ಸೋಯಾ ಸಾಸ್ ಬಂದು ಆಪ್ಷನಲ್ ಆಗಿರುತ್ತೆ, ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದಾಗಿರುತ್ತೆ. ನೋಡಿ, ನಾನು 1.5 ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಸಾಸ್ ಹಾಕೋದ್ರಿಂದ ನಿಮಗೆ ಒಂಥರ ಕಲರ್ ಕೂಡ ಬರುತ್ತೆ, ಸ್ವಲ್ಪ ಹುಳಿ ಅಂಶ ಕೂಡ ಆ್ಯಡ್ ಆಗುತ್ತೆ, ಒಂಥರ ಫ್ಲೇವರ್ ಕೂಡ ಬರುತ್ತೆ. ಸೊ ಹಂಗಾಗಿ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದಾಗಿರುತ್ತೆ. ನೋಡಿ, ಸೋಯಾ ಸಾಸ್ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹೆಂಗೆ ಕಾಣಿಸ್ತಾ ಇದೆ ಕಲರ್ ಬಂದು. ಈ ಒಂದು ಟೈಮಲ್ಲಿ ನಾವೇನು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಸ್ಕ್ವೀಸ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಇವಾಗ ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ನಿಂಬೆ ಹಣ್ಣನ್ನು ಹಾಕಿದ್ದಾಗಿದೆ. ಇವಾಗ ಮತ್ತೆ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅದ್ಭುತವಾದಂಥ ಎಗ್ ರೈಸ್ ರೆಡಿಯಾಗಿದೆ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳುವ. ವಾವ್, ನೋಡಿ, ಎಗ್ ರೈಸ್ ಜೊತೆಗೆ ಹಸಿರು ಕಲರ್ ಈ ಒಂದು ಕೊತ್ತಂಬರಿ ಸೊಪ್ಪು ಯಾವ ಥರ ಕಾಣಿಸ್ತಾ ಉಂಟು. ಇವಾಗ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಅದ್ಭುತವಾದಂಥ ಬೆಂಗಳೂರು ಅಂಕಲ್ ಎಗ್ ರೈಸ್ ರೆಡಿ ಆಗಿದೆ ಅಂದ್ಕೊಳ್ಳಿ. ನೋಡಿ, ಏನು ಸಕ್ಕದ ಕಲರ್ ಕಾಣಿಸ್ತಾ ಉಂಟು, ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಕೂಡ ಈ ಒಂದು ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ಒಂದು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್. ಬೈ ಫಾರ್ ನೌ.